ಆದ್ಮೇಲೆ ನಮಸ್ಕಾರ, ನಾನು ಕೆ ಎಂ ವೀರೇ, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ನಾನೆಲ್ಲರಲ್ಲೂ ನನ್ನ ಒಂದು ರಿಕ್ವೆಸ್ಟ್, ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಇವತ್ತು ನನ್ನ ಜೊತೆಗೆ ರಾಜುಗೌಡರು ಇದ್ದಾರೆ. ರಾಜುಗೌಡರು ಬಹುಶಃ ಅವ್ರನ್ನ ನಾನೇನು ಇಂಟ್ರೊಡ್ಯೂಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ರಾಜುಗೌಡರು ಅಂದರೆ ವಿಷ್ಣುವರ್ಧನ್ ಹೆಸರು ಹೇಳಿ ಬಂತು ಅಂತಂದ್ರೆ ಅಲ್ಲಿ ರಾಜುಗೌಡರು ಕಾಣ್ತಾರೆ. ರಾಜುಗೌಡ್ರೆ, ಚಿತ್ರಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಮೊದಲನೇದಾಗಿ ನಾನು ನಿಮಗೆ ನೇರವಾದ ಒಂದು ಪ್ರಶ್ನೆ. ನೀವು ಮಾತೆತ್ತಿದ್ರೆ ವಿಷ್ಣುವರ್ಧನ್ ಸಮಾಧಿ, ವಿಷ್ಣುವರ್ಧನ್ ಜಾಗ, ಬಾಲಣ್ಣ, ಬರೀ ಇಷ್ಟೇ ಆಗೋಯ್ತಾ ನಿಮ್ಮ ಜೀವನ? ವಿಷ್ಣುವರ್ಧನ್ ಹೆಸರು ಬಿಟ್ಟು ನಿಮ್ಗೆ ಬೇರೆ ಏನೂ ಕಾಣದೇ ಇಲ್ವಾ? ಅಭಿಮಾನದಲ್ಲಿ 100ಕ್ಕೆ 100 ಅವರೇ, ಆಮೇಲೆ ನನ್ನ ಫ್ಯಾಮಿಲಿ, ಇನ್ನು ನನ್ನ ವ್ಯವಹಾರ 100ಕ್ಕೆ ಸಾಮಾಜಿಕ ಸೇವೆಯನ್ನು ಮಾಡ್ತಾಯಿದ್ರೆ ನಮ್ಮ ಅಪ್ಪಾಜಿದ್ದ ಬಿಟ್ಟರೆ 99%, ಇನ್ನು 1% ಅದರಷ್ಟೇ. 99% ಅಪ್ಪಾಜಿ ಕೆಲಸಕ್ಕೋಸ್ಕರ ನನ್ನ ಒಂದು ದಿವಸದಲ್ಲಿ ಅರ್ಧ ದಿವಸ ಅವರಿಗೆ ಮೀಸಲಿಟ್ಬಿಡ್ತೀನಿ. ಈಗ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ನೀವು ಬೇರೆ ಕೆಲಸನೇ ಇಲ್ಲ, ಬರೀ 3 ಹೊತ್ತು ನಿಮಗೆ ವಿಷ್ಣುವರ್ಧನ್ ಸಮಾಧಿ, ಇಲ್ಲ ಕೋರ್ಟು, ಇಲ್ಲ ಬಾಲಣ್ಣ ಮಗನ ಜೊತೆ ಗಲಾಟೆ, ಇಲ್ಲ ಸ್ನೇಹ, ಬರೀ ಇಷ್ಟೇ. ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಇದ್ರ ಬಗ್ಗೆ ಯಾರು ಏನು ಕೇಳೋರೇ ಇಲ್ವಾ? ಸರ್, ನನಗೆ ನಮ್ಮ ಶ್ರೀಮತಿ ಅವರೇ ಗಾಡ್ ಫಾದರ್. ನನಗೆ ನನ್ನ ಅಭಿಮಾನ, ನನ್ನ ಒಂದು ಇದು ನೋಡಿಬಿಟ್ಟು ಅವರು ತುಂಬ ಸರಿ ಹೇಳಿದ್ರು ಬೇಡ ಅಂತ. ನಾನು ಒಪ್ಪಲಿಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ಇದಕ್ಕೆ ಇಳಿದು ಬಿಟ್ಟಿದ್ದೀನಿ. 2016ರಲ್ಲಿ ಆ ಬಾಲಣ್ಣ ಮೊಮ್ಮಗ ಕಾರ್ತಿಕ್ ಸ್ನೇಹ ಯಾವಾಗ ಆಯಿತು, ಬಾಲಣ್ಣವ್ರು ಹಿರಿಮಗ ಗಣೇಶ್ ಅವ್ರು ಇರ್ಬೋದು, ಯಾವಾಗ ಸ್ಮಾರಕ ಮೈಸೂರಿಗೆ ಹೋಯ್ತು, ಅವಾಗಿಂದ ಅವ್ರ ಜೊತೆ ಇಟ್ಕೊಂಡು 10 ಕುಂಟೆ ಅಂತ ಸ್ಟಾರ್ಟ್ ಆಯಿತು 2016ರಿಂದ. ಅಲ್ಲಿ ಸುಳಿಗೆ ಸಿಕ್ತವನು 2016ರಲ್ಲಿ. 2026ರಲ್ಲಿ ಈ ಮಟ್ಟಕ್ಕೆ ಬಂದು ನಿಂತೈತೆ ಸರ್. ಅಂದರೆ ಈ ಮಟ್ಟಕ್ಕೆ ಬಂದು ನಿಂತೈತೆ. ವಿಷ್ಣುವರ್ಧನ್ ಅವರ ಸುಳಿಗೆ ನೀವು ಸಿಕ್ಕಾಕೊಂಡಿದ್ದೀರಿ? ಹೌದು. ಅಲ್ಲ, ನಾನು ಹೇಳ್ತಾ ಇರೋದು ಅಭಿಮಾನ ಸ್ಟುಡಿಯೋ ಬಾಲಣ್ಣನ ಮೊಮ್ಮಕ್ಕಳ ಆ ಸುಳಿ ಸಿಗಾಕೊಂಡಿದ್ದೀನಿ ನಾನು. ವಿಷ್ಣುವರ್ಧನ್ ಅವ್ರು ಕೇಳ್ಕೊಂಡಿದ್ದಾರೆ ತಗೊಳ್ಳೋದು ಯಾಕೆ ಅಂತ. ಈ ಲಜ್ಜೆಗೆಟ್ಟ ಸರ್ಕಾರಗಳು, ಮುಖ್ಯಮಂತ್ರಿಗಳು ಆ ಜಾಗನ ಏನಾಗಿದೆ, ಕೇಸ್ ಇದೆಯಾ ಇಲ್ವಾ ಅಂತ, ಈ ಲಜ್ಜೆಗೆಟ್ಟ ನಲಾಯಕ್ ಮುಖ್ಯಮಂತ್ರಿಗಳು, ಈ ನಲಾಯಕ್ ಜಿಲ್ಲಾಧಿಕಾರಿಗಳು ಅವತ್ತು ಕರೆಕ್ಟಾಗಿ ಜಾಗ ಹುಡುಕಿ ಕೊಟ್ಟಿದ್ರೆ ಇವತ್ತು ನಾವು ಇಷ್ಟು ಕಷ್ಟ ಅನುಭವಿಸ್ಬೇಕಾಗ್ತಿರಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಕುಟುಂಬ ಆಗಲಿ, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಆಗಲಿ. ಸರ್, ನಿಮಗೆ ಒಂದು ಪ್ರಶ್ನೆ ಏನು ಅಂದರೆ, ನೀವು ವಿಷ್ಣುವರ್ಧನ್ ಅವರು ಮುಂಚೆಯಿಂದ ತುಂಬ ಆತ್ಮೀಯರೇನಲ್ಲ? ಇಲ್ಲ ಸರ್, ಇಲ್ಲ. ಒಂದು ಅಭಿಮಾನಿ 4-5 ಸತಿ ಮೀಟ್ ಮಾಡಿರ್ಬೋದು. ಹೌದು ಸರ್, ಒಂದು ಅಭಿಮಾನಿ ಆಗಿರ್ಬೋದು. ಹೌದು ಅಷ್ಟೇ. ಅವ್ರ ಹುಟ್ಟುಹಬ್ಬಗಳಿಗೆ ಹೋಗಿ ಸಂಭ್ರಮಿಸಿದ್ವಿ ಅಭಿಮಾನಿಗಳಾಗಿ, ಗುಂಪಲ್ಲಿ ಒಬ್ಬರು. ವಿಷ್ಣು ಅವರು ಬದುಕಿದ್ದಾಗ ನೀವು ಹೆಚ್ಚಾಗಿ ಅವ್ರ ಹತ್ರ ಜಾಸ್ತಿ ಹೋಗಕ್ಕಾಗದೇ ಇರೋರು, ವಿಷ್ಣುವರ್ಧನ್ ಅವರ ಸತ್ತ ಮೇಲೆ ಅವ್ರ ಹೆಸರು ಹೇಳ್ಕೊಂಡು ನೀವು ಹೆಸರು ಮಾಡ್ತಾ ಇದ್ದೀರಾ ಅಂತಾರೆ ಕೆಲವರು. ಹೆಸರು ಮಾಡ್ತಾ ಇದ್ದೀವಿ. ಹೆಸರು ಮಾಡುವಂಗಿದ್ರೆ ಬೇರೆ ಯಾರೆಲ್ಲ ಇದ್ರಲ್ಲ, ಅವ್ರು ಯಾಕೆ ಹೋರಾಟಕ್ಕೆ ಇಳಿದಿಲ್ಲ? ಅವ್ರು ಯಾಕೆ ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ? ಅವ್ರು ಯಾಕೆ ಮನೆಯವರು ಮೈಸೂರಿಗೆ ಹೋಯ್ತೀನಿ ಅಂದಾಗ ಯಾಕೆ ಧಿಕ್ಕರ್ಸಕ್ಕೊಬ್ಬ ರಾಜಗೌಡ ಬೇಕಾಯ್ತು? ಅವಾಗ ರಾಜಗೌಡರು ಯಾಕೆ ಮುಂದಕ್ಕೆ ಬಂದರು? ನಂಗೆ ಧೈರ್ಯ ಆಯಿತು, ಅಪ್ಪಾಜಿ ಮೇಲೆ ವಿಶ್ವಾಸ ಆಯಿತು, ನಂಗೆ ಸ್ಮಾರಕ ಇಲ್ಲೇ ಆಗಬೇಕು, ಅಭಿಮಾನ ಸ್ಟುಡಿಯೋದಿಲ್ಲ ಮುಟ್ಟು ಕಿಚ್ಚಿತ್ತು. ನಾನು ಸರ್ಕಾರದ ವಿರುದ್ಧ ಮಾತಾಡಿದೆ, ಮನೆಯವ್ರ ವಿರುದ್ಧನೂ ಮಾತಾಡಿದ್ದೀನಿ. ನೀವು ಮಾತಾಡ್ತಾ ಇರೋ ಅಷ್ಟೂ ನಿಮಗೆ ರಾಜಗೌಡರ ಹೆಸರು ಮೇಲೆ ಹೋಗ್ತಾ ಇತ್ತು. ಯಾವ ಮೇಲೂ ಇಲ್ಲ ಸರ್. ಈ ವಿಷಯ ನೀವು ಮಾತಾಡಲಿಲ್ಲ ಅಂದಿದ್ದಾರೆ. ವಿಷ್ಣುವರ್ಧನ್ ಸಮಾಧಿ ಇಶ್ಯೂ ಇಟ್ಕೊಂಡು ನೀವು ಮಾತಾಡಲಿಲ್ಲ ಅಂದ್ರೆ ರಾಜಗೌಡರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅದು 100ಕ್ಕೆ 100 ಸತ್ಯ. 100ಕ್ಕೆ 100 ಸತ್ಯ. ನಾನು ಒಬ್ಬ ಅಭಿಮಾನಿಯಾಗಿ, ಒಬ್ಬ ಎಲೆಕ್ಟ್ರಿಷಿಯನ್ ಆಗಿ ಅಂಗಡಿ ಇಟ್ಕೊಂಡು ನಾನು ಕೆಲಸ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ ಅಷ್ಟೇ. ವಿಷ್ಣುವರ್ಧನ್ ಅವರ ಸಮಾಧಿ ಹೆಸರು ಹೇಳ್ಕೊಂಡೆ ರಾಜಗೌಡರು ಜೀವನ ಮಾಡ್ತಾವ್ರೆ ಅಂತಾರೆ ಸರ್. ಅನ್ಕೊಳ್ಳೋರಿಗೆ ಏನು ಸರ್? ಅನ್ಕೊಳ್ಳಿ ಸರ್, ಕಂಪ್ಲೇಂಟ್ ಕೊಡಲಿ. ಅದು ಯಾವುದೋ ED SIT ಅದು ಆ ದಾಳಿ, ಲೋಕಾಯುಕ್ತ ದಾಳಿ ಮಾಡಿಸಿ, ನಂದು ವಿಷ್ಣು ಸೇನಾ ಸಂಘಟನೆ ಇದೆ, ಟ್ರಸ್ಟು ಇದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ನಾನು ಇಲ್ಲಿವರೆಗೂ VSS ವಿಷ್ಣು ಸೇನಾ ಒಂದು ರಿಸಿಪ್ಟ್ ಹರಿದಿಲ್ಲ, 100 ರೂಪಾಯಿ ಮೆಂಬರ್ಶಿಪ್ ಮಾಡಿಲ್ಲ, ಟ್ರಸ್ಟ್ ಮಾಡಿದ್ದೀನಿ. ಇಲ್ಲಿವರೆಗೂ ರಸೀದಿ ಹರಿದಿಲ್ಲ. ಟ್ರಸ್ಟ್ ಮಾಡಿದ್ದು ಆ ಪುಣ್ಯಭೂಮಿ ಉಳಿಸ್ಕೊಬೇಕು, ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ ಜಾಗ ಶ್ರೀಧರ್ ಮೂರ್ತಿಗೆ ಗೌರವ ಸಿಗಬೇಕು. ಅದು ಅಕಸ್ಮಾತ್ ಒಂದು ದೇವಸ್ಥಾನ ಆದರೆ ಅದು ಅವರೇ ನಡೆಸ್ಕೊಂಡು ಹೋಗ್ಬೇಕು. ಡಾಕ್ಟರ್ ವಿಷ್ಣುವರ್ಧನ್ಗೆ ಅಗ್ನಿಸ್ಪರ್ಶ ಮಾಡಿದ ವ್ಯಕ್ತಿ, ಅವರ ತಾಯಿಗೆ ಅಗ್ನಿಸ್ಪರ್ಶ ಮಾಡಿದ ವ್ಯಕ್ತಿ, ಅವ್ರ ಮನೆಯಲ್ಲಿ 40 ವರ್ಷಗಳ ಸೇವೆ ಮಾಡಿದ ವ್ಯಕ್ತಿ. ಆ ವ್ಯಕ್ತಿಗೆ ಅಲ್ಲಿ ಒಂದು ಸಿಗಬೇಕು. ಅವರೇ ಅಧ್ಯಕ್ಷರು, ಟ್ರಸ್ಟ್ಗೆ ಕೆಲಸ ಮಾಡ್ತಾ ಇರೋದು ನಾನು ಅಷ್ಟೇ. VS ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟಲ್ಲಿ ಅಧ್ಯಕ್ಷರು ಅವರೇ. ಅವ್ರು ಬೇಡ ಅಂತ, ನನಗೆ ಬೇಡ ಟ್ರಸ್ಟ್, ಇದು ಯಾವುದು ಬೇಡ ಗೌಡ್ರೆ, ನನಗೆ ಬಿಟ್ಬಿಡಿ ಸುಮ್ಮನೆ,
ನನ್ನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಅಂತ ಕೆಲವು ಓಡಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಭೇಟಿ ಮಾಡೋದು ನಾನೆಲ್ಲ ನಾನು ಮಾಡ್ತೀನಿ, ನೀವು ಟ್ರಸ್ಟಲ್ಲಿ ಇರಿ. ಇಲ್ಲಿ ಕೆಲವು ಸಂಘಟನೆಗಳು ದುಡ್ಡು ಮಾಡ್ತಿದ್ರು ಬೇರೆಯವ್ರ ಸಮಯ, ಬೇರೆ ಸಂಘಟನೆಯವರು. ನೀವು ಮಾಡ್ತಿಲ್ವಾ? ನಾವ್ ಎಲ್ಲಿ ಮಾಡ್ಲಿ? ತೋರಿಸ್ಲಿ ಇವ್ ರೆಕಾರ್ಡ್. ಮೊನ್ನೆ ಎಲ್ಲ ಕಾಸು ಮಾಡಿದ್ರು, ಕಾಸು ಇಸ್ಕೊಂತಾರೆ ರಾಜಗೌಡರು ಎಲ್ಲೇ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಎಲ್ಲಿ ಸಮಾಧಿ ಧ್ವಂಸ ಆದಾಗ? ಹೌದು. ಅದು ನಮ್ಮ ವಿರೋಧಿ ಸಂಘಟನೆಯ ಒಬ್ಬ ಮಹಿಳಾ ಅಧ್ಯಕ್ಷರು, ಅವ್ರಿಗೆ ಅದೇನು ಗೊತ್ತಿತ್ತು, ಅವರ ಅಧ್ಯಕ್ಷರು ಹೇಳ್ಕೊಟ್ಟಿರ್ಬೇಕು. ರಾಜಗೌಡನ ವಿರುದ್ಧ ಮಾತಾಡೋ ಸೈಟ್ ತಗೊಂಡವನೇ ಅಂತ ಪ್ರೂವ್ ಮಾಡ್ಲಿ. ಸೈಟ್ ತಗೊಂಡಿದ್ದೇನ ಆ ನೀಚರ ಹತ್ರ ಹೋಗಿ ಆ ನೀಚರ ಹತ್ರ ನಾನು ದುಡ್ಡು ಇಸ್ಕೊಂಬೇಕ, ಸೈಟ್ ಇಸ್ಕೊಂಬೇಕ? ನಾನು ನೀವು ತುಂಬಾ ಕ್ಲೋಸ್ ಆಗಿದ್ರಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಕ್ಲೋಸ್ ಆಗಿದ್ದಕ್ಕೆ ಅವ್ನು ಹತ್ಕೊಂಡೆ DC ಹತ್ರ ಬಂದು ಬರ್ಕೊಟ್ಟು ಎಲ್ಲ ಮಾಡಿ ಈ ಏನ್ ಕ್ಲೋಸ್ ಇದ್ರು ನನಗೆ ಇದು 2021 ಆಗಿರೋದು. 1 ಎಕರೆ ಮಾರ್ಕೊಂಡು ನನ್ನನ್ನು ಅವ್ನು ಹೆಂಗೆ ಬಳಸ್ಕೊಂಡ ಅಂದ್ರೆ, 10 ಕುಂಟೆ ಕೊಟ್ಟು ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ಬೇಕು. ಯಾವುದು ನಾವು ಇವ್ರು ಮಾಡೋ ಕಂತ್ರಿ ಕೆಲಸಗಳು, ಯಾವ್ದು 1 ಎಕರೆ ಮಾರ್ಕೊಂಡಿದಾರಲ್ಲ, ಈ ಕಂತ್ರಿ ಕೆಲಸ ಯಾರು ಗೊತ್ತಾಗಬಾರ್ದು ಅಂದ್ಬಿಟ್ಟು ಹಿಂಗೆ ನೈಸ್ ಮಾಡ್ಕೊಂಡು 2021 1 ಎಕರೆ ಮಾರ್ಕೊಂಡು 14.5 ಕೋಟಿಗೆ 3 ಕೋಟಿ ದುಡ್ಡು ಇಸ್ಕೊಂಡು, ಆ ದುಡ್ಡಲ್ಲಿ ಹೈಕೋರ್ಟ್ಗೆ ನಾನು ಏನು ಕೇಸ್ ಹಾಕಿದ್ವಿ 10 ಕುಂಟೆ, ಅಲ್ಲೆಲ್ಲ ಅಧಿಕಾರಿಗಳಿಗೆಲ್ಲ ಹೊಡೆದಿ, ಲಾಯರ್ಗಳಿಗೆ ಹೊಡೆದಿ, ಮತ್ತೆ ಅರಣ್ಯ ಇಲಾಖೆ ವಶಪಡಿಸ್ಕೊತೀನಿ ಅಂತ ಹೇಳಿತ್ತು 18 ಅವ್ರಿಗೂ ಈ ದುಡ್ಡಲ್ಲೇ ಎಲ್ಲ ಹೊಡೆದವನು ದುಡ್ಡು ಎಲ್ಲ ಬಾಯಿ ಮುಚ್ಚಿದಾನೆ ಅವನು. ಬಾಲಣ್ಣನ ಮೊಮ್ಮಗ ಹಿಂಗೆ ಕಮ್ಮಿ ಅಲ್ಲ ಅವನು. ಅಲ್ಲ, ನಿಮ್ಗೂ ಕಾಸು ಕೊಡಕ್ ಬಂದ್ರ ನೀವು ಇಲ್ಲ ಅವು ಕಾಸು ಇಲ್ಲಿವರೆಗೂ ನನ್ನ 25,000 ಇಸ್ಕೊಂಡಾನು ಅವನು. 45240 ಕೇಸ್ನಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ಕೇಸ್ ಹಾಕೊಂಡಿರ್ತಾನೆ 2 ಎಕರೆ ಜಾಗದ್ದು. ಅದರಲ್ಲಿ ನಿಮ್ಗೆ 10 ಕುಂಟೆ ವಹಿಸ್ಕೊಡ್ತೀನಿ, ಲೀಸ್ ಕೊಡ್ತೀನಿ 20 ವರ್ಷಕ್ಕೆ 25,000 ಕೊಟ್ಟು ನಾನು ಸೇರಿಸ್ತೀನಿ ಕೋರ್ಟಲ್ಲಿ ನಾನು ಸೇರಿಸ್ಬಿಟ್ಟು ಆ ಜಾಗ ನಮ್ಗೆ ಕೊಡ್ತಾರೆ, ನಿಮಗೆ 10 ಕುಂಟೆ ಜಾಗ ಲೀಸ್ ಕೊಡ್ತೀನಿ, 2 ಎಕರೆ ಸರ್ಕಾರ ಕೊಡುತ್ತೆ, ನೀವು ಹೋಗ್ಬೇಡಿ ಕೋರ್ಟ್ಗೆ ಗೌಡ್ರೆ, ನಾನು ನಿಮ್ಗೆ 10 ಕುಂಟೆ ಲೀಸಿಗೆ ಕೊಡ್ತೀನಿ ಅಂತ. ನಮ್ಗೆ ಇವನ ಮೇಲೆ ಯಾವ ನಂಬಿಕೆ? ನಾನು ಅವಾಗ ಅವನ ಮಾತು ನಾನು ಒಪ್ಪಿಲ್ಲ, ನಾನು ಸೀದಾ DC ತಕ್ಕ ಹೋದೆ, ನೋಡಿ ಹಿಂಗೆ ನಡೀತಾ ಇದೆ, ನಮಗೆ 10 ಕುಂಟೆ ನೀವು ಬರ್ಕೊಡಿ ಅಂತ DC ಪರ್ಮಿಷನ್ ತಗೊಂಡು ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ. ಅವಾಗ ನನಗೂ ಅವನಿಗೂ ಸ್ಟಾರ್ಟ್ ಆಯ್ತು 2022. ಕಾರ್ತಿಕ್ ನೀವೇ ಕಾಸು ಕೊಟ್ಟಿದ್ದೀರಿ? ಹೌದು. ಅವ್ನ್ ಈಸ್ಕೊಂಡಿದ್ದು ಎಂತಂದ್ರೆ, ನೋಡಿ ಗೌಡ್ರೆ, ಕೋರ್ಟ್ ನಡೀತಾ ಇದೆ ಕೇಸು, ನಮ್ಗೆ 2 ಎಕರೆ ವಾಪಸ್ ಕೊಡಬೇಕು, ನಾವು ಜಿಲ್ಲಾಧಿಕಾರಿಗಳ ಕೇಸ್ ಹಾಕಿದ್ದೀವಿ, ಮತ್ತು ಅರಣ್ಯ ಇಲಾಖೆಯವ್ರು ಇದು ಮಾಡಿದ್ದಾರೆ, ಹಾಗಾಗಿ ನಿಮ್ಗೆ 10 ಕುಂಟೆ ನಾವು ನಿಮಗೆ ಲೀಜ್ ಕೊಡ್ತೀನಿ ನಿಮ್ಮ ಟ್ರಸ್ಟ್ಗೆ, ಅದನ್ನ ನಾನು ಕೋರ್ಟಲ್ಲಿ ಮೆನ್ಷನ್ ಮಾಡಿಸ್ತೀನಿ, ಆಡಿಯೋ ರೆಕಾರ್ಡ್ ಇದೆ ನನ್ನ ಹತ್ರ ಮಾತಾಡಿರೋದು. ನೋಡಿ ಎಲ್ಲ ಹೊರಗಡೆಗೆ ಇವಾಗ ಎಲ್ಲ ಟೈಮ್ ಬರಬೇಕು ನನಗೆ. ಯಾಕೆ ಅಂದರೆ ಕೋರ್ಟಲ್ಲಿ ಎಲ್ಲ ಪ್ರಾರಂಭ ಆಗಬೇಕು ಕೇಸ್ಗಳು. ಮತ್ತು ಅರಣ್ಯ ಇಲಾಖೆ ಏನು ಮಾಡ್ತಾ ಇದ್ದೋ ಅವೆಲ್ಲ ಆಡಿಯೋಗಳು ಮಾಡಿಗಳು ಮಸ್ತಾಗವೆ, ಅದೆಲ್ಲ ಕ್ಯಾಸೆಟ್ ಮಾಡಿ ಬಿಟ್ಟಿದ್ದೀನಿ, ಅದೆಲ್ಲ ಒಂದೊಂದಾಗಿ ಬರ್ತವೆ ಸ್ಟೋರಿಗಳು. ಯಾರು ನಮ್ಮ ಒಬ್ರದೆಲ್ಲ ಇಲ್ಲಿ ತುಂಬ ಒಂದು 20 ಜನದ್ದು ಆಡಿಯೋ ಕಾಲ್ಗಳಿದೆ. ರಾಜಗೌಡ್ರೆ ಕೂತ್ಕೊಂಡು ಆತ ನೀವೇ ಹೇಳ್ತೀರಿ ಕೋಟ್ಯಾಧಿಪತಿ. ಯಾರು? ಕಾರ್ತಿಕ್. ಯಾವ ಕೋಟ್ಯಾಧಿಪತಿ ಅಲ್ಲ, ಭಿಕ್ಷಾಧಿಪತಿ ಅವನು. ಭಿಕ್ಷಾಧಿಪತಿ ಆಗಿದ್ದಕ್ಕೆ ಈ 1 ಎಕರೆ ಮಾರ್ಕೊಂಡಿರೋದು. ಕೋಟ್ಯಾಧಿಪತಿ ಆಗಿದ್ದು ಯಾಕ್ರಿ ಮಾಡ್ತಾ ಇದ್ರು 1 ಎಕರೆನ? ಏನು ಸ್ಕ್ವೇರ್ ಫೀಟ್ 3,300 ಏನ್ರಿ ಇಲ್ಲಿ? 2020 8-9,000 ನಡೀತಾ ಇತ್ತು. ಬ್ಲ್ಯಾಕ್ ಅಂಡ್ ವೈಟ್ ಬ್ಲ್ಯಾಕ್ 3,300, ವೈಟ್ 9,000. 14 ಕೋಟಿ ಅಲ್ಲ, ಅದು 50 ಕೋಟಿ ವ್ಯವಹಾರ, ಅದು 1 ಎಕರೆದು. BGS ಆಪೋಸಿಟ್ ರೋಡು. ಇವಾಗ ಎಷ್ಟು? ಇವಾಗ 12,000 ನಡೀತಾ ಇದೆ, 13,000 ನಡೀತಾ ಇದೆ. ಇದು ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ಕೊಂಡು ವ್ಯವಹಾರಗಳು ಮಾಡ್ಕೊಂಡು ಯಾವನ ಬಿಲ್ಡರು? BK ರಾಘವೇಂದ್ರ, ಪವಾನಿ ಡೆವಲಪರ್ಸ್. ಅವನಿಗೆ ನಮ್ಮ ಅಪ್ಪಾಜಿ ವಿಷ್ಣು ಅಪ್ಪಾಜಿ ಜಾಗನೇ ಬೇಕಾಯ್ತು ಅವನಿಗೆ, ಆ ಮುಟ್ಟಾಳದನಿಗೆ, ಆ ಬಿಲ್ಡರ್ಗೆ. ಬೆಂಗಳೂರಲ್ಲಿ ಎಷ್ಟು ಜಾಗ ಇಲ್ಲ ರೀ, ಎಲ್ಲಾರು ತಗೊಬೇಕಲ್ಲ ಹೋಗ್ಬಿಟ್ಟು. ಬಂದು ಆ ಬಾಲಣ್ಣ ಸಮಾಧಿನ ಕೆಡಗ್ಬಿಟ್ಟು, ಡಾಕ್ಟರ್ ವಿಷ್ಣು ಸಮಾಧಿನ ಕೆಡಗ್ಬಿಟ್ಟು ಇವ್ರು 2019 ಬುಕ್ ಮಾಡ್ಕೊಂಬಿಟ್ಟವ್ರೆ. 2021 ಅಗ್ರಿಮೆಂಟ್ ಆಗಿರೋದು, 2019 ಒಪ್ಪಂದ ಮಾಡಿಕೊಂಡು 2019 ಗಣೇಶ್ಗೆ ತಲೆ ಸಾವ್ರಿ. ಗಣೇಶ್ ಅಕೌಂಟ್ಗೆ ಹೋಗಿರೋದು ಬರೀ 5 ಲಕ್ಷ. ಕೇಳಿ ಕತೆನಾ? ಆ ಗಣೇಶ್ಗೆ ಹುಷಾರಿಲ್ಲ, ಅಲ್ಲೇ ಹೇಳ್ತಾರೆ, ಆ ಒಪ್ಪಂದದಲ್ಲಿ ಹೇಳ್ತಾರೆ ಏನು ಈ ಅಗ್ರಿಮೆಂಟ್ ಆಗಿದೆಯಲ್ಲ, ಮೊದಲ ಮಾರಾಟಗಾರ ಗಣೇಶು, 2ನೇ ಮಾರಾಟಗಾರ ಕಾರ್ತಿಕ್. ಯಾಕೆ ಅಲ್ಲಿ ಗಣೇಶ ಹೆಸರಲ್ಲಿ ಇರೋದು ಈಗಲೂ 10 ಎಕರೆ ಈಗಲೂ ಗಣೇಶ ಹೆಸರಲ್ಲಿ ಇರೋದು. ಆ 1 ಎಕರೆ ಜಾಗಕ್ಕೆ ಏನು ಮಾಡ್ತಾರೆ? ಆ 1 ಎಕರೆ ಜಾಗಕ್ಕೆ ಈ ಅಗ್ರಿಮೆಂಟಲ್ಲಿ ಮೊದಲ ಮಾರಾಟಗಾರ ಗಣೇಶ್ ರವರಿಗೆ ಆರೋಗ್ಯ ಸಮಸ್ಯೆ ಇದೆ, ಅವರು ಕೋರ್ಟು ಕಚೇರಿ ಕಾನೂನು ಅಧಿಕಾರಿಗಳು ಕೆಲವು ನಮ್ಮ ಭೂಮಿಯದ ಒಂದು ಕಾನೂನು ಹೋರಾಟ ಇದೆ, ಅದಕ್ಕೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ 2ನೇ ಮಾರಾಟಗಾರ ನಿಮ್ಮ 1 ಎಕರೆ ಜಾಗಕ್ಕೆ ಏನೇನಿದೆ ಎಲ್ಲನೂ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು 2ನೇ ಮಾರಾಟಗಾರ ಆಗಿ ಕಾರ್ತಿಕಲ್ಲಿ ಒಳಗಡೆ ಎಂಟ್ರಿ ಮಾಡ್ತಾರೆ. ಬರೀ 1 ಎಕರೆಗೆ. ಇನ್ನೂ 9 ಎಕರೆ ಗಣೇಶ ಹೆಸರಲ್ಲಿ ಇರೋದು. ನಿಮ್ಗೆ ಆಫರ್ ಮಾಡಿದ್ರಾ?
ಸುಮ್ಮನೆ ಬಿಡಿ ನೀವು ಕೇಸಿಂದ ಅಂತ. ಇಲ್ಲ ಸರ್, ನನ್ನ ಸ್ವಾಭಿಮಾನ ಏನಿದೆ ಬರೀ ಕಾರ್ತಿಕ್ ಅಲ್ಲ, ಹಲವು ಸಂಘಟನೆಯವರು ನನ್ನ ಬುಕ್ ಮಾಡ್ಕೊಳಕ್ ನೋಡಿದ್ರು. ಡಾಕ್ಯುಮೆಂಟ್ಸ್ ತಗೊಬನ್ನಿ, ನಾವು ನೋಡ್ಕೋತೀವಿ. ಇದೇ ಕಾರ್ತಿಕ್ ನನಗೆ ಯಾವನೋ ಅವನು ಅಂಶ ಗೊತ್ತಿಲ್ಲ, ನನಗೆ ವಿಷಯನ ತಿಳಿಸಿಲ್ಲ. ಅವನು ಇದು ಮಾರಿರೋದು 3-14 ನನಗೆ ವಿಷಯ ತಿಳಿಸಿದ್ರೆ ವ್ಯವಹಾರ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು. ರಾಜಗೌಡರು ಬಿಡಲ್ಲ, ಈ ಅಪ್ಪ ದುಡ್ಡಿಗೆ ಬಗ್ಗಲ್ಲ, ದುಡ್ಡಿಗೆ ಬಗ್ಗಲ್ಲ, ವ್ಯವಹಾರಕ್ಕೆ ಬಗ್ಗಲ್ಲ, ಇವು ಭಾರಿ ನಿಯತ್ತು ಅಂತ ಅವ್ನು ಚೆನ್ನಾಗಿ ಗೊತ್ತು. ಹಾಗಾಗಿ ಅವ್ನು ನನ್ನ ಎಷ್ಟು ಬೇಕು ಅಷ್ಟೆಲ್ಲ ಇಟ್ಕೊಂಡಿದ್ದ. ಈ ಕೆಲಸಗಳಾಗ ಗಂಟ ಆದಮೇಲೆ ರಿವರ್ಸ್ ಆದ. 2022 ಕ್ಲೋಸ್ ಮಾಡ್ದ. ನಾನು DC ಇಂದ 3 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ನಾನು 2024 ಮೇಲೆ ಸುಳ್ಳು ಕೇಸ್ಗಳು ಹಾಕ್ದ. ಲಕ್ಷಾಂತರ ರೂಪಾಯಿ ನುಕ್ಸಾನ್ ಆಗಿದೆ ಅಂತ ಎಲ್ಲ ಕೇಸ್ಗಳು ಡಮಾರ್ ಆಗೋಯ್ತು. ಕಾರ್ತಿಕ್ ಜೊತೆ ನೀವು ಚೆನ್ನಾಗಿದ್ದು ಹೌದು, ಆತ ನಿಮ್ಗೇನೋ ಕೊಡ್ತಾನೆ ಅಂತ ಅಂದ್ಬಿಟ್ಟು ಅಂತ ಅನ್ಕೊಂಡಿದ್ರಿ. ಕೊಡ್ತಾನೆ ಏನು ಹತ್ಕೊಂಡೇನಾ? ಕಾಸು ಬಿಡ್ರಿ, ನಾನು ಕಾಸು ಮಾಡೋಂಗಿದ್ರೆ ನನ್ನ ಸಂಘಟನೆ ಟ್ರಸ್ಟ್ ಬೇಜಾರು ಮಾಡೋದಾಯ್ತು. ಅದೇನು ಕಾರ್ತಿಕ್ ಹತ್ರ ಯಾಕ್ರಿ ಹೋಗ್ಬೇಕು? ಅವ್ನು ಕೊಡ್ಲಿಲ್ಲ, ಅದಕ್ಕಿಂತ ಡಬಲ್ ಆಗಿ ತಿರ್ಕೊಂಡ್ರಿ ಅಂತ. ಡಬಲ್ ಆಗಿ ತಿರುಗಿ ಬೀಳ್ತಾ ಇದ್ದೀರಿ 21ರಿಂದ ಅಲ್ಲ, ಈ 22ರಿಂದ 23ರಿಂದ ಅವ್ನು ಕೇಸ್ ಹಾಕೊಂಡು ತಿರುಗಿ ಬೀಳ್ತಾ ಇರೋದು ನನಗೆ. ಅದಕ್ಕೆ ಮುಂಚೆ ತುಂಬಾ ಕ್ಲೋಸ್ ಆಗಿದ್ರಿ. ಕ್ಲೋಸ್ ಅಲ್ಲ, ಮಾತುಕತೆನೇ ಇರಲಿಲ್ಲ ಒಂದು ವರ್ಷ. ನಾನು ಯಾಕೆ ಅವನಿಗೆ ವಿರುದ್ಧವಾಗಿ ಮಾತಾಡಲೇ ಇರಲಿಲ್ಲ. ಯಾವಾಗ ಅವನಿಗೆ ಸುಳ್ಳು ಕೇಸು, ಅವಾಗ ನಾನು 2024ರಿಂದ ಅವನ ವಿರುದ್ಧ ಮಾತಾಡ್ತೀನಿ. 74ನೇ ಜನ್ಮದಿನೋತ್ಸವದ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾನೆ, ನಮ್ಮ ಮೇಲೆ ಇಂಜೆಕ್ಷನ್ ತಗೊಂಬತ್ತಾನೆ. ಅವತ್ತೇ 2024 ಸೆಪ್ಟೆಂಬರ್ 9ಕ್ಕೆ ನಾನು ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ತಿರುಗಿ ಬೀಳ್ತೀನಿ. ಅಲ್ಲಿ ಗಂಟ ತಿರುಗಿ ಬೀಳಲ್ಲ. ಯಾಕೆ ಗೊತ್ತಾ? ತಿರುಗಿ ಬಿದ್ದರೆ ಈ ಹತ್ಕೊಂಡ ಜಾಗ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಅನಿಸಿಕೆಗೆ ಅವ್ನು ಏನೇ ಮಾಡಿದ್ರು ಇಷ್ಟೇ ತೊಂದರೆ ಕೊಟ್ಟವನೇ. ನನ್ನ ಮೇಲೆ ಅಲ್ಲೇ ಮಾಡಿದಾನೆ ಸ್ಟುಡಿಯೋದೊಳಗಡೆ ಅವನು ಎಣ್ಣೆ ಹೊಡೆದ್ಬಿಟ್ಟು. ಇದೇ ಕಾರ್ತಿಕ್ ಏನಕ್ಕೆ? ಅದರಲ್ಲಿ ಇನ್ನೊಬ್ಬ ಇದ್ದ, ಅವನು ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೆಟ್ಟ ಮಾತಾಡ್ತಾನೆ. ನಾನು ಅವ್ರು ಸೋರ್ಸ್ಕೊಂಬಂದಿದ್ದೀನಿ. ಇದೇ ಕಾರ್ತಿಕ್ ಫೋನ್ ರೆಕಾರ್ಡ್ ಇದೆ. ಗೌಡ ತಪ್ಪಾಯಿತು, ಇದನ್ನ ದೊಡ್ಡದು ಮಾಡಬೇಡಿ, ಅವ್ನು ಏನೋ ಮಾತಾಡ್ಬಿಟ್ಟಿದ್ದಾನೆ ವಿಷ್ಣುವರ್ಧನ್ ಅವ್ರ ಬಗ್ಗೆ. ಅದು ಆಡಿಯೋ ರೆಕಾರ್ಡ್ಗಳಿದೆ. ನಾನು ಯಾವುದು ಬಿಟ್ಟಿಲ್ಲ. ಯಾಕೆ ಗೊತ್ತಾ? ಅಪ್ಪಾಜಿಗೋಸ್ಕರ ಎಲ್ಲ ಚಮಸ್ಕೊಂಡು ಅವನೇ ಅಲ್ಲ, ನಮ್ಮ ಇನ್ನೊಂದು ಸಂಘಟನೆ ಪದಾಧಿಕಾರಿಗಳು ನನ್ನ ಮೇಲೆ ಅಲ್ಲೇ ಮಾಡಕ್ಕೆ ಬಂದರು. ಮೆಜೆಸ್ಟಿಕಲ್ಲಿ ಅಲ್ಲೇ ಮಾಡಿದ್ದಾರೆ. ಅಲ್ಲೇ ಮಾಡಕ್ಕೆ ಬಂದರು. ಒಂದಲ್ಲ ಎರಡಲ್ಲ. ನಮಗೆ ನೇರವಾಗಿ ಮಾತಾಡ್ತೀನಿ. ಯಾರಿಗೂ ಬಕೆಟ್ ಹಿಡಿಯಲ್ಲ. ಬಕೆಟ್ ಹಿಡಿದ್ಬಿಟ್ಟು ಹೋಗಿ ನಾನು ಸಂಬಳ ಮಾಡಿ ನೇರ ದಿಟ್ಟ ನಿರಂತರ ಯಾರನ್ನೂ ಕೇರ್ ಮಾಡಲ್ಲ. ಯಾಕೆ ಹೇಳಿ? ಬಾಯಿ ಕೈ ಚೆನ್ನಾಗೈತೆ. ಯಾವ ನನ್ನ ಮೌನ್ಗೆ ಯಾಕೆ ತಿಳ್ಕೊಬೇಕು? ನನ್ನ ದುಡ್ಡು, ನನ್ನ ಕಾಸು. ನನಗೆ ಸಪೋರ್ಟ್ ಮಾಡೋರು ಒಂದು 10 ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಒಂದು 10 ಜನ ಸಪೋರ್ಟ್ ಮಾಡೋ ಅಭಿಮಾನಿಗಳು, ಬಿಲ್ಡರ್ಗಳೆಲ್ಲ ಅಭಿಮಾನಿಗಳು. ಅರೆ ಬರೇ 10 ಜನ ವಿಷ್ಣುವರ್ಧನ್ ಅಭಿಮಾನಿಗಳು ಇರೋದ ನಿಮ್ಗೆ? ಅಲ್ಲ, ದುಡ್ಡು ಹಣಕಾಸಿಗೆ ಸಣ್ಣ ಪುಟ್ಟ ಖರ್ಚಿಗೆ ಹೆಲ್ಪ್ ಮಾಡೋರು ಅಭಿಮಾನಿಗಳು ನಮ್ಮ ಸಂಘಟನೆಯಲ್ಲಿ ಇರೋರು, ಬೇರೆಯವರೆಲ್ಲ. ಅಂತ ಕೊಡ್ತಾರೆ? ಎಷ್ಟು ಇಲ್ಲ, ಲಕ್ಷಾಂತರ ರೂಪಾಯಿಗೆ ಆಗಲೇ ಖರ್ಚಾಗಿರ್ಬೇಕು. ಲಕ್ಷ ಅಲ್ಲ, ಸುಮಾರು 4-5 ಲಕ್ಷ ರೂಪಾಯಿ ನನ್ನ ಕೈಯಿಂದ ಖರ್ಚಾಗೈತೆ. ಅದ್ರ ಬಗ್ಗೆ ಅಪ್ಪಾಜಿ ಈ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅದೆಲ್ಲ ನೀವು ಹೇಳಕ್ಕೆ ಹೋಗೋದಿಲ್ಲ. ತುಂಬ ಜನ ಹೆಲ್ಪ್ ಮಾಡಿದ್ರು, ಬಂದರು. ಕೆಲವರೆಲ್ಲ ಫೋನ್ ತೆಗಿತಾ ಇಲ್ಲ. 3-4 ಜನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಆದಮೇಲೆ 3-4 ಜನ ನ್ಯೂಡ್ಲಾಗ್ಬಿಟ್ರು. ಅದಕ್ಕೆ ಮುಂಚೆ ಕೋರ್ಟ್ಗೆ ಅದಕ್ಕೆ ಎತ್ಕೊಂಡು ಕೊಡ್ತಾಯಿದ್ರು. ಗೊತ್ತಿಲ್ಲ ಯಾಕೆ ಫೋನ್ ತೆಗಿದ್ದಲ್ಲ. ನಾನು ಯಾರು ಫೋನ್ ತೆಗಿದೇ ಇರಲಿ, ದುಡ್ಡು ಇರಲಿ ಇಲ್ಲದೇ ಇರಲಿ, ಏನೂ ಇಲ್ಲ ನೋಡಿ. ಈ ಓಡಾಟಕ್ಕೆ ಅಂತಲೇ ಎಲೆಕ್ಟ್ರಿಕ್ ಗಾಡಿ ತಗೊಂಡು ತೆಗಿಸ್ಕೊಂಡೆ ನನ್ನ ಮಗನ ಕೈಲಿ. ಅಲ್ಲ, ಮನೆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡ್ಕೊಂಡಿರ್ತಾರಲ್ಲ, ಮನೆ ನಿಮ್ಗೆ ಬೈಯಲ್ವಾ ಸರ್? ಮಕ್ಕಳು 2 ಇಂಜಿನಿಯರು. ನಾನು 4-5 ವರ್ಷದಿಂದ ನಾನು ಕೆಲಸ ಮಾಡ್ತೀನಿ ಸರ್. ನಾನು ಸುಮ್ಮನೆ ಬರಲ್ಲ ಸರ್. ನಾನು ಎಲೆಕ್ಟ್ರಿಕ್ ಕೆಲಸ ಮಾಡೋದಕ್ಕೆ ಸಬ್ಮರ್ಸಿಬಲ್ ಬೋರ್ವೆಲ್ಲು ನಾವು ಅದನ್ನ ಡೀಲಿಂಗ್ ಮಾಡ್ತೀನಿ. ದಿವಸ 1-2-3 ತಿಂಗಳಿಗೆ 2-3 ಬರ್ತಾಯಿತ್ತು ನನಗೆ. ಅದಕ್ಕೆ ನಾನು ಖರ್ಚು ಮಾಡ್ಕೊತೀನಿ. ನಮ್ಮ ಮನೇಲಿ ನಾನು ಕಾಸೇನು ಕೇಳಲ್ಲ. ನಾನು ಬೇಕಾದ ನಾನು ತೊಗೊಂಡೋಗ್ತೀನಿ ಮನೆಗೆ. ನನ್ನ ಕಾಸು 5 ವರ್ಷ ಆಯ್ತು ನನ್ನ ಹತ್ರ ಕಾಸು ಕೇಳಿ ಅವರು. ನೀನೇನು ಸದ್ಯ ಗಲಾಟೆ ಮಾಡ್ಕೋದಾನೆ, ಏನು ಕೇಸ್ಗಳು ಮಾಡ್ಕೋದಾನೆ, ಇದ್ದರೆ ಸಾಕಪ್ಪ, ನಮ್ಗೆ ಇನ್ನೇನು ಬೇಡ ನನಗೆ ಅಂತ ಮಿಸಸ್ ಹೇಳ್ತಾರೆ. ನನ್ನ ಗಾಡ್ ಫಾದರ್ ಅವರು DC ಇಂದ ಹಿಡಿದು ಮಂಜಣ್ಣನ ತಗೊಂಡು ಹಿಡಿದು 2017ರಲ್ಲಿ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ದಾರೆ ಹತ್ಕೊಂಡ ಜಾಗದ ಬಗ್ಗೆ. ಯಾರು? ನಿಮ್ಮ ಮನೆಯವರು? ನಮ್ಮ ಮನೆಯವರು. ಆ DC ನಿಮ್ಮ ಜೊತೆ ನಿಮ್ಮ ಮನೆಯವರು ಸೇರ್ಕೊಂಡವ್ರೆ? ಇಲ್ಲ, ಅದರಲ್ಲಿ ಅಭಿಮಾನದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ತುಂಬ ಜನಕ್ಕೆ ಫೋನ್ ನಾನು ಸ್ವಲ್ಪ ಈ 5 ವರ್ಷಗಳಿಂದ ಸ್ವಲ್ಪ ಗುಂಡು ಆಗ್ತಾ ಇದ್ದೆ. ಸಾಯಂಕಾಲ ಟೈಮ್ ಫೋನ್ ಮಾಡಿಸೋದು ಸುಮ್ಮನೆ. ಈ ಥ್ರೆಟ್ ಕಾಲ್ಸ್ಗಳು ನಮ್ಮ ವಿರೋಧಿ ಸಂಘಟನೆಗಳಿಗೂ ನಾನು ಬಾಯಿಗೆ ಬಂದಂಗೆ ಹೋಗಿತಾ ಇದ್ದೆ. ಕೇರೇ ಇಲ್ಲ, ಬಾಯಿಗೆ ಬಂದಂಗೆ ಹೋಗ್ತಾ ಇದ್ದೆ. ಆಮೇಲೆ ಸ್ವಲ್ಪ ಈಗ ಒಂದು 4 ವರ್ಷದಿಂದ ಹಂಗಾಗಿದ್ದಾರೆ. ನನ್ನ ಸವಾಸ್ಗೆ ಯಾರೂ ಬರಲ್ಲ. ಈಗ ವಿಷ್ಣುವರ್ಧನ್ ಅವ್ರ ವಿಷಯಕ್ಕೆ ಬರೋದಾದರೆ,
ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಅಕಸ್ಮಾತ್ ನಿಮ್ಗೆ ಸರ್ಕಾರದಿಂದ ಆ 10 ಗುಂಟೆ ಜಾಗ ಸಿಕ್ತು ಅಂತ ಇಟ್ಕೊಳ್ಳೋದಾದರೆ ನಿಮ್ಗೆ ಏನ್ ಬಂತು? ಹೆಸರೊಂದಷ್ಟೇ ಹೋರಾಟ ಮಾಡಿದ್ರಿ ಅಂತ. ಸರ್ ಹೆಸರಲ್ಲ ಸರ್, ಇವತ್ತು ನನ್ನನ್ನು ತೆಗಳೋರು ತುಂಬ ಜನ ಇದ್ದಾರೆ, ತುಂಬ ಜನ. ನನಗೆ ಮನೆ ಕಡೆಯಿಂದ ಸಪೋರ್ಟ್ ಇಲ್ಲ. ನಮ್ಮ ಯಾವ ಮನೆ ಕಡೆಯಿಂದ? ನಿಮ್ಮ ಮನೆಯಿಂದನಾ? ಡಾಕ್ಟರ್ ವಿಷ್ಣುವರ್ಧನ್ ರವರ ಕುಟುಂಬದಿಂದ ನನಗೆ ಯಾವುದೇ ಬೆಂಬಲ ಇಲ್ಲ ಇಲ್ಲಿವರೆಗೂ. ಬೆಂಬಲ ಅಂದರೆ ದುಡ್ಡಲ್ಲ, ಈ ಹೋರಾಟದ ಬಗ್ಗೆ ಒಂದು ಮಾಡಲ್ ಸಪೋರ್ಟು. ಏನಾಗಿದೆ ಅಂತ ಅಂದ್ರೆ ಅವ್ರ ಮನೆಯವ್ರ ಬಗ್ಗೆ ನೀವು ಮಾತಾಡಿ 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 ಅವ್ರು ನಾನು ಯಾಕೆ ಇವ್ರು ಮಾಡಬೇಕು ಅನ್ನೋ ಮನ್ಸಿಗೆ ಬಂದಿರ್ಬೋದು. ಸರ್ ನಾನು ಏನು ಕೇಳಲಿಲ್ಲ ಅವ್ರನ್ನ ಸರ್, ನಾನು ಏನೂ ಕೇಳಲಿಲ್ಲ. ಮೈಸೂರಿಗೆ ಹೋಗಬೇಡಿ ಅಂದ್ವಿ, ಹೋದರು. ಆಯಿತಾ, ಇಲ್ಲಿ 10 ಗುಂಟೆ ಬಗ್ಗೆ ನಾನು ಮಾತಾಡಿದ್ದೀನಿ 2017ರಲ್ಲಿ. ನೀವು ಹೆಂಗಿರೋ 5 ಎಕರೆ ಎಸ್ಕೊಂಡಲ್ಲಿ ಮಾಡ್ತಾ ಇದ್ದೀರಾ, ನಮ್ಗೆ 10 ಗುಂಟೆನ CM ಹತ್ರ ಮಾತಾಡ್ಬಿಟ್ಟು ಅದು ಆದೇಶ ಮಾಡಿಸ್ಬಿಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ತಪ್ಪಾ? ಈಗ ಮನೆ DC ಅವರಿಗೆ ಫೋನ್ ಮಾಡಿ, ಇದೆ ಭಾರತಿ ವಿಷ್ಣುವರ್ಧನ್ ಅವರು 10 ಗುಂಟೆ ಜಾಗ ಈಗ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ 2018ರಲ್ಲಿ. ಹಂಗಾಗಿಯೂ ನಾನು DC ಅವ್ರು ಹಿಡಿದು 10 ಗುಂಟೆ ಜಾಗನ ಸರ್ವೆ ಮಾಡಿಸಿ ಎಲ್ಲ ಮಾಡಿಸ್ತೇನೆ. ಅಲ್ಲ, ಮನೆಯವ್ರಿಗೆ ಬೇಕಾಗಿಲ್ದಿರೋವಂಥದ್ದು ನಿಮ್ಗೆ ಯಾಕೆ? ಮನೆಯವರಿಗೆ ಬೇಕೋ ಬೇಡೋ ನನಗೆ ಗೊತ್ತು. ನಾವು ಅಭಿಮಾನಿಗಳು ಸರ್ ಮನೆಯವ್ರಿಗೋಸ್ಕರ ಅಭಿಮಾನಿಗಳಲ್ಲ ನಾವು. ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೂ ಅಭಿಮಾನಿಗಳು, ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರಿಗೂ ಅಭಿಮಾನಿಗಳು. ಇಲ್ಲಿ ಕುಟುಂಬ ಬೇರೆ, ಕುಟುಂಬಕ್ಕೆ ಬೆಲೆ ಇದೆ. ಅವರು ಅಪ್ಪಾಜಿ ಕುಟುಂಬ, ಬೆಲೆ ಕೊಡೋಣ, ಗೌರವ ಕೊಡ್ತೀವಿ. ಆದರೆ ಈ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗದ ವಿಷಯದಲ್ಲಿ ಗೊಂದಲ ಆಯಿತು ಅಷ್ಟೇ ಹೊರತು ನಾವು ಮನೆಯವರ ವಿರೋಧಿಗಳಲ್ಲ. ನಾನು ಕಾರವಾಗಿ ಮಾತಾಡಿರ್ಬೋದು ಆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಜಾಗದ ಬಗ್ಗೆ ಹೊರತು ನಾನು ವೈಯಕ್ತಿಕವಾಗಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಾಗಲಿ ಅನಿರುದ್ಧರವಾಗಲಿ ನಾನು ಅವ್ರ ಹತ್ರ ಯಾವತ್ತೂ ಮಾತಾಡಿಲ್ಲ. ಏನು ವಿಷ್ಣುವರ್ಧನ್ ಅವರ ದೇಹನ ಅಲ್ಲಿ ಬೆಂಕಿಗೆ ಅರ್ಪಿಸ್ತಾರೆ, ಅರ್ಪಿಸಿದ ಮೇಲೆ ಅಲ್ಲಿ ಏನು ಬೂದಿ ಬಂದಿರುತ್ತೆ, ಬೂದಿನ ಹಂಗೆ ತಗೊಂಡು ಈ ಮೈಸೂರಲ್ಲಿಟ್ರು. ಅಂದರೆ ಇಲ್ಲಿ 2009ರಲ್ಲಿ ಆಗಿದ್ದ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಎಲ್ಲರೂ ಸಾಮಾನ್ಯ ಇಕ್ಕತ್ತಾರೆ ಸರ್. ಇಲ್ಲಿ ಜಾಗ ಸಿಗಲ್ಲ ಅಂತ ಫಸ್ಟ್ ಈಗ ಗೊತ್ತಿತ್ತಾ? ಇಟ್ಕೊಂಡಿದ್ದಾರೆ. ಹೆಂಗೆ ಹೇಳ್ತೀರಿ ಸರ್ ನೀವು? 2016ರಲ್ಲಿ ಹೋಗಿದ್ದು 5 ವರ್ಷ ಇವ್ ಗೊತ್ತಿತ್ತಾ ಇಲ್ಲಿ ಆಗಲ್ಲ ಅಂತ? ಸಮಾಧಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆಯಿತು, ಇತ್ವಿನ 1 ತಿಂಗಳಿಗೆ ಅಲ್ಲಿ ಒಂದು ಮಂದಿರ ಕಟ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಎತ್ತಿಕ್ಕತ್ತಾರೆ ಅದನ್ನ. ಒಬ್ಬರು ಅಗ್ರಮಾನ್ಯ ನಟ, ಮೇರು ನಟ, ಕೋಟ್ಯಾಂತರ ಅಭಿಮಾನಿಗಳ ಒಂದು ವಾರಸುದಾರ. ಅದಕ್ಕೆ ಅಭಿಮಾನಿಗಳು ಕೆಲವರು ಎತ್ತಿಕೊಂಡಿರೋದುಂಟು. ಮನೆಯವರೇ ಅಲ್ಲ, ಮನೆಯವರು ಎತ್ಕೊಂಡಿದ್ರು ಬೇಕು ಅಂತ. ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸ್ಮಾರಕ ಆಗಲ್ಲ, ಸ್ಮಾರಕ ಮೈಸೂರು ಯಾವ ಮನೆಯವ್ರಿಗೂ ಗೊತ್ತಿಲ್ಲ, ಅಭಿಮಾನಿಗಳಿಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ. ಇದು ಈಗ ಸುಮ್ಮನೆ ಹೇಳೋದು, ನಾವು ಇಕ್ಕೊಂಡಿದ್ವಿ ತಗೊಂಡಾಗ ಅಲ್ಲಿ ಇಕ್ಬಿಟ್ವಿ ಹೇಳಕ್ಕೆ. ಹೇಳೋರಿಗೆ ಶಿಫ್ಟ್ ಆಗೋಯ್ತಲ್ಲ. ಶಿಫ್ಟ್ ಅಲ್ಲ ಸರ್, ಶಿಫ್ಟ್ ಅಲ್ಲ. ಸರ್ಕಾರದಿಂದ ಸ್ಮಾರಕ ಅಲ್ಲಿ ಮಾಡಿದ್ದಾರೆ ಅಷ್ಟೇ. ಶಿಫ್ಟ್ ಇಲ್ಲಿ ಬಾಲಣ್ಣನ ಮೊಮ್ಮಗ ಸಮಾಧಿ ಮಾಡೋದ್ನಲ್ಲ, ಅದನ್ನ ಹಂಗೆ ಇವಾಗೆಲ್ಲ ತಂತ್ರಜ್ಞಾನ ಬಂದೈತೆ. ದೊಡ್ಡ ಬುಲ್ಡೋಜರ್ ತಂದು ಹಂಗೆ ಕೆಳಗಡೆಯಿಂದ ಎತ್ಕೊಂಡು ಹೋಗಿ ಆ ಮಂಟಪ ತಗೊಂಡಾಗ ಅಲ್ಲಿ ಹಾಕಿದ್ರೆ ಅದು ಸ್ಥಳಾಂತರ. ಅರ್ಥ ಆಯ್ತಾರೆ ನಿಮ್ಗೆ? ಏನಿದ್ರೆ ಅಲ್ಲಿ ಇಲ್ಲಾಗಿಲ್ಲ, ಅಲ್ಲಿ ಮಾಡ್ಕೊಂಡ್ರು. ಬೂದಿ ಮನೇಲಿ ಇಕ್ಕೊಂಡಿದ್ದಾರೆ ನಾವು ಭಾರತಿ ವಿಷ್ಣು, ಅದು ತಗೊಂಡಾಗಲ್ಲ ಮಾಡ್ಕೊಂಡಿದ್ದಾರೆ. ಅದ್ರೇನು ತಪ್ಪೇನಿಲ್ಲ. ಅರೆ, ಒಂದು ಜಾಗದಲ್ಲಿ ಇದ್ದಂಥ ಒಂದು ಪವರು ಆ ಜಾಗಕ್ಕೆ ತಗೊಂಡೋಗಿ ಕೊಟ್ಟಾಗೋಯ್ತು. ಪವರ್ ಎಲ್ಲ ಹೋಯ್ತು ಸರ್. ಮಂಟಪ ಕಟ್ಟಿದ್ವಲ್ಲ ಸರ್, ಆ ಬೂದಿ ಮೇಲೆ ಮಂಟಪ ಕಟ್ಟಿರೋದು ಸರ್. ಆ ಮಂಟಪನೂ ಹೋಯ್ತಲ್ಲ ಈಗ. ಮಂಟಪ ಎಲ್ಲೋಯ್ತು? ಅಲ್ಲೇ ಐತೆ, ಸ್ಟುಡಿಯೋದೊಳಗಡೆನೇ ಐತೆ ಮಂಟಪ. ಅಲ್ಲಿ ಕೆಡಿಗಿ ಅಲ್ಲಿ ತಗೊಂಡಾಗ ಅಲ್ಲಿ ಹಾಕವನೆ. ಎಲ್ಲೂ ಹೋಗಿಲ್ಲ. ಅಭಿಮಾನ್ ಸ್ಟುಡಿಯೋದೊಳಗಡೆ ನಮ್ಮ ಅಪ್ಪಾಜಿ ಅಲ್ಲೇ ಮನ್ಗವ್ರೆ, ಎಲ್ಲೂ ಹೋಗಿಲ್ಲ. ಅವ್ನು ಹೆಂಗೆ ತಗೊಂಡ ಅವ್ನಿಗೆ ಅದನ್ನು ಮಾರ್ಕೊಂಡಿದ್ರೆ ಅವನಂತ ಸಣ್ಣ ವ್ಯಕ್ತಿ ಯಾವನೂ ಇಲ್ಲ. ಮಾರ್ಬಿಟ್ಟವ್ರು ಅದನ್ನು. ಇಲ್ಲ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಗಂಟೆಗಳು 2020 ಡಿಸೆಂಬರಲ್ಲಿ ಬಿಚ್ಕೊಂಡ. ಸುಮಾರು ಗಂಟೆಗಳು ಲಕ್ಷಾಂತರ ರೂಪಾಯಿ ಆಗುತ್ತೆ. ಯಾರ್ದು? ಇವನೇನ ಕಟ್ಸಿದ್ನಾ? ಇಲ್ಲ ಇವ್ರ ತಾತನಾರ ಕಟ್ಸಿದ್ನಾ? ಗಂಟೆ ಹಾಕಿದ್ನಾ? ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ಒಂದು ಗೌರವ ಅಂತಿದ್ರೆ, ಅದೊಂದು ಸಂಸ್ಥೆ ಅಂತಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ವಿಷ್ಣುವರ್ಧನ ಪ್ರತಿಷ್ಠಾನ ಹಾಕಿದ್ದು. ಕೊನೆಯಲ್ಲಿ ಒಂದು ಕೇಳ್ತೀನಿ ಗೌಡ್ರೆ, ನಿಮ್ಗೆ ಏನು ಲಾಭ ಇದರಿಂದ? ಈಗ ನನಗೇನು ಲಾಭ ಇಲ್ಲ ಸರ್. ನನ್ಗೆ ಹಿಂಗಾಗತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು ಮನಸ್ಸಿನಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಆಗತ್ತೆ ನನ್ನ ಮನಸ್ಸಲ್ಲೂ 100% ನನ್ನನ್ನು ವಿಲನ್ ಮಾಡ್ಬಿಟ್ಟ ಅವನು ಬಾಲಣ್ಣನ ಮೊಮ್ಮಗ ಕಾರ್ತಿಕ್ ಬೆನ್ನಿಗೆ ಚೂರಿ ಹಾಕ್ದ. ಅಂತಿಮ ಏನು ನಿಮ್ದು? ಅಂತಿಮ ಏನೂ ಇಲ್ಲ ಸರ್. ನಮ್ದು ಇಷ್ಟೇ, ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಶಪಡಿಸ್ಕೋಬೇಕು. ಎಷ್ಟು ದಿವಸದಲ್ಲಿ ಆಗತ್ತೆ ಇದು ಸರ್? ಈಗ SIT ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಬರ್ತೈತೆ, ಕರ್ನಾಟಕ ಬರ್ತೈತೆ, ರಾಜ್ಯ ತನಿಖಾ ದಳ ಅರಣ್ಯ. ಈಗ ಜಿಲ್ಲಾ ತನಿಖಾ ದಳ
ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು, ಉಪಸಂರಕ್ಷಣಾಧಿಕಾರಿಗಳು, ವಿಶೇಷ ಮುಖ್ಯ ಅರಣ್ಯ ಮುಖ್ಯಸ್ಥರುಗಳು ಒಂದು ಮೀಟಿಂಗ್ ಮಾಡಿ ಒಂದು ರಾಜ್ಯ ತನಿಖಾ ದಳಕ್ಕೆ ವರದಿನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಭೀಮಣ್ಣ ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದೆ ಅವರು ನನಗೆ ರಿಪ್ಲೈ ಕೊಟ್ಟಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ನಾವು ವಹಿಸಿದ್ದೀವಿ, ಅದು ವಶಪಡಿಸ್ಕೊಳ್ತಾರೆ. ನಿಮ್ಮದು ಜಾಗ ನಿಮ್ಗೆ ಏನು 10 ಗುಂಟೆ ಬೇಕು ಅಂತ ಅದು ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸಮನ್ವಯ ಒಂದು ಸಭೆ ನಡೆಸಿ ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ. ನಾನು ಅದರಲ್ಲಿ ವಶಪಡಿಸ್ಕೊಳ್ಳಿ, ಬಟ್ ನನಗೆ ಆ ಜಾಗ ಬೇಕು ಅಂತ ನಾನು ಕೋರ್ಕೊಂಡಿದ್ದೀನಿ, ನಾವು ಜಾಗ ಕೊಡ್ತೀವಿ ಅಂತ ಹೇಳಿದ್ವಿ. ಇದ್ರ ಬಗ್ಗೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸಹಭಾಗಿತ್ವದ ಮಾತುಕತೆಗೆ ಅದನ್ನ ತೀರ್ಮಾನ ಮಾಡಬೇಕು ಅಂತ. ಇಲ್ಲ, ಈಗ ಒಂದು ವೇಳೆ ಸರ್ಕಾರ 10 ಗುಂಟೆ ಜಾಗ ಕೊಟ್ಟ ಆದ್ಮೇಲೆ ಅಲ್ಲಿ ಏನು ಒಂದು ಸ್ಮಾರಕ ಅಂತ ಆಗತ್ತೆ, ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕ ಅಂತ ಆದ ಮೇಲೆ ರಾಜಗೌಡ ಕೆಲಸ ಇಲ್ಲ. ಅಷ್ಟು ಈಜಿಯಲ್ಲಿ ಆಗಕ್ಕೆ ಈಗ ಅರಣ್ಯ ಇಲಾಖೆಯವರು ನಮಗೆ ಅದನ್ನ 10 ಗುಂಟೆ ಕೊಡಬೇಕು, 20 ಗುಂಟೆ ಕೊಡಬೇಕು, 20 ಗುಂಟೆ ಜಾಗ ಕೊಡಬೇಕು ಅಂದ್ರೆ ನನ್ನ ಹತ್ರ ಏನು ದುಡ್ಡಿಲ್ಲ. ನಾನು ದೊಡ್ಡವ್ರು ಹಿಡಿಬೇಕು. ಈಗ ನಮ್ಮ ಪ್ರಸನ್ನ ಕುಮಾರ್ ಹಿರಿಯ ಅಧ್ಯಕ್ಷರು, ಅಪ್ಪಾಜಿ ಅಧ್ಯಕ್ಷರು, ಕೆ ಮಂಜಣ್ಣ ಇರ್ಬೋದು, ಇನ್ನೂ ಹಲವು ಈ ಅಣ್ಣನ ಅಭಿಮಾನಿಗಳು ಆಯೋಗಗಳಿದ್ದಾರೆ, ಎಲ್ಲ ಅವ್ರು ತೀರ್ಮಾನ ತಗೊಳ್ಳಿ. ಇಲ್ಲಿ ರಾಜುಗೌಡ ಅಲ್ಲಿ ಸ್ಮಾರಕ ಒಬ್ಬನೇ ನಿರ್ಮಾಣ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ಒಬ್ಬ ಹೋರಾಟ ಆಡ್ತಾ ಇದ್ದೀನಿ. ಅದಾದ್ಮೇಲೆ ದಾರಿ ಸಿಕ್ಕಿದ ಮೇಲೆ ದಾರಿ ತೋರಿಸ್ಬೇಕಾಗಿರೋರು ಅಣ್ಣನ ಅನುಯಾಯಿಗಳಿರ್ಬೋದು, ಮನೆಯವರು ಇರ್ಬೋದು, ಅಭಿಮಾನಿಗಳಿರ್ಬೋದು, ಎಲ್ಲ ಸೇರ್ಕೊಂಡ್ರೆ ಅಲ್ಲಿ ಒಂದು ಸ್ಮಾರಕ ಮಂದಿರ ಮಾಡೋಕ್ಕಾಗೋದು ರಾಜುಗೌಡ ಒಬ್ಬನಿಂದ ಅಲ್ಲ ಸರ್. ಅಲ್ಲ, ಆದ್ಮೇಲೆ ರಾಜಗೌಡರಿಗೆ ವಿಷ್ಣು ಹೆಸರು ಹೇಳ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಮ್ಗೆ ಒಂದು ಅಪ್ಪಾಜಿ ಅಂತ್ಯ ಸಂಸ್ಕಾರ ಮಾಡಿದ ವ್ಯಕ್ತಿ ಅಲ್ಲಿ ಏನು ಮಂದಿರ ಆಗತ್ತೆ ಅವ್ರು ಹ್ಯಾಂಡ್ ಓವರ್ ಕೊಟ್ರೆ ನನಗೆ ಅದರಿಂದ ಖುಷಿ ಯಾರು ಇಲ್ಲ. ಅವರು ಇವಾಗಲೂ ದೇವಸ್ಥಾನ ಪೂಜೆಗೆ ಹೋಗ್ತಾರೆ. ನಮ್ಮ ಶ್ರೀಧರ್ ಮೂರ್ತಿ ಅವರು ಅಪ್ಪಾಜಿ ಮಂದಿರ ಆದ್ರೆ ಅವರೇ ಪೂಜೆ ಮಾಡ್ಕೊಂಡು ಹೋಗ್ಲಿ, ಅದೊಂದು ಆಸೆ ನನಗೇನು ಬೇಡಿ ಸರ್. ನನಗೆ ಯಾವುದೇ ಆಕಾಂಕ್ಷೆ ಇಲ್ಲ. ನೋಡಿ, ನನ್ನ ಟ್ರಸ್ಟ್ ಸಂಘಟನೆ 1 ರೂಪಾಯಿನ ಎತ್ತಿಲ್ಲ. ನನ್ನ ಟ್ರಸ್ಟಲ್ಲೇ ಅಕೌಂಟ್ ಇದೆ. ಯಾರು ಒಂದು ಕೋಟಿ ಎಲ್ಲ ಬಂದ್ಬಿಟ್ಟು ರಾಜಗೌಡ ಒಳ್ಳೆ ದುಡ್ಡು ಅಂತ ಸುಮಾರು ಸರ್ ಬರೀ 2.5 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ 4 ವರ್ಷದಿಂದ ಸರ್, ಅಷ್ಟೇ ಆಗಿರೋದು. ಅದು ಬ್ಲಡ್ ಬ್ಯಾಂಕ್ನವ್ರು ಹಾಕಿರೋದು, ಕೆಲವು ಒಂದು ಸಂಸ್ಥೆ ಹಾಕಿದೆ, ಅಭಿಮಾನಿಗಳು ಸ್ವಲ್ಪ ಹಾಕಿದ್ದು, ನಮ್ಮ ಸಂಘಟನೆ ಹಾಕಿದ್ದು ಬಿಟ್ರೆ ಬೇರೆ ಯಾವುದೇ ಬಿಲ್ಡರ್ಗಳಾಗಲಿ ಮತ್ತೆ ಯಾವುದೇ ಒಂದು MLA ಆಗಲಿ, MP ಆಗಲಿ, ಕೌನ್ಸಿಲರ್ ಆಗಲಿ, ಒಂದು ಯಾವುದೇ ಒಂದು ಸ್ನೇಹಿತರ ಬಳಗ ಅದರ್ ಯಾವುದೋ ಒಂದು ಅಕೌಂಟ್ ನನಗೆ ಬಂದಿಲ್ಲ ಸರ್. ಮತ್ತು ನಂದು ಫೋನ್ಪೇ ಇದೆ, ಹೆಲ್ಪ್ ಇದೆ, ಅದು ಫುಲ್ ರೆಕಾರ್ಡ್ ಸಿಗತ್ತೆ. ಆ ಥರ ಅಪ್ಪಾಜಿ ಹೆಸರಲ್ಲಿ ನನ್ನ ಅನ್ಯಾಯದ ಕೆಲಸಗಳನ್ನ ಒಂದು ವೃತ್ತಿ ಅಂತ ಯಾವತ್ತು ಕ್ಯಾಲೆಂಡರ್ ಮಾರೋದಿರ್ಬೋದು, ಫಂಕ್ಷನ್ ಮಾಡ್ತೀನಿ ಚಂದ ಆಯ್ತದಿರ್ಬೋದು, ಆಯ್ತಾ, ಫಂಕ್ಷನ್ಗಳು ಮಾಡಿ ಅಲ್ಲಿ ಇಲ್ಲಿ ಸನ್ಮಾನ ಮಾಡೋದು ಬೇರೆಯವ್ರಿಗೆ ಜೀವಮಾನದಲ್ಲಿ ಇಲ್ಲಿವರೆಗೂ ಮಾಡ್ಕೊ ಬಂದಿಲ್ಲ. ಕ್ಯಾಲೆಂಡರ್ ಯಾರು ಮಾಡ್ತಾರೆ? ಅಭಿಮಾನಿಗಳು. ಎಷ್ಟೋ ಜನ ಅಲ್ಲಿ ಇಲ್ಲ. ನಾನು ಹೇಳ್ತಾ ಇರೋದು ಸಂಪಾದನೆ ಮಾಡ್ಬೇಕು. ಈಗ ನಾನು ಕಾರ್ಯಕ್ರಮ ಮಾಡಿದೆ 3 ವರ್ಷದಿಂದ, ಕಾರ್ಯಕ್ರಮ DC ಪ್ರವೇಶ ನಾನು ಒಂದು 5,000 ಕ್ಯಾಲೆಂಡರ್ ಮಾಡಿಸಿದ್ರೆ 50 ರೂಪಾಯಿ ನನಗೂ ಒಂದು ಪ್ರಾಫಿಟ್ ಸಿಕ್ಕತ್ತಲ್ಲ ಸರ್. ನಾವು ಅದಕ್ಕೆಲ್ಲ ಓದೋರಲ್ಲ ಸರ್, ಅದಕ್ಕೆಲ್ಲ ಓದೋರೇ ಅಲ್ಲ. ಬಿಸ್ನೆಸ್ ಮೈಂಡ್ ನಮ್ಗೆ ಇಲ್ವೇ ಇಲ್ಲ. ಅಪ್ಪಾಜಿ ಹೆಸರಲ್ಲಿ ನಮ್ಗೆ ಅದು ಬೇಕು ಇಲ್ಲ. ಯಾರು ಮಾಡ್ಕೊಳ್ಳೋರು ಮಾಡ್ಕೋತಾರೆ, ಅದು ಅವ್ರಿಷ್ಟ. ನಾನು ಹೇಳ್ತಾ ಇರೋದು ಅಪ್ಪಾಜಿ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋ ಅವಶ್ಯಕತೆ ನನಗೆ ಇಲ್ಲೂ ಇಲ್ವಾ. ಅವತ್ತು ಪ್ರಮಾಣ ಮಾಡಿದ್ದೆ 2016ರಲ್ಲಿ ನಿಮ್ಮ ಹೆಸರು ಹೇಳ್ಕೊಂಡು ನನ್ನ ಸಂಘಟನೆ ಯಾವಾಗ ಕಟ್ತೆ, ಇನ್ನೊಂದು ಸಂಘಟನೆ ಬೆಳೆಸಿ ಬಂತು. ನಿಮ್ಮ ಹೆಸರು ಹೇಳ್ಕೊಂಡು ನಾನು ಒಂದು ರಸೀದಿ ಅರಿಯಲ್ಲ, ಮೆಂಬರ್ಶಿಪ್ ಮಾಡಲ್ಲ, ಈ ಸತಸಿದ್ದ ನಾನು ಕಷ್ಟದಲ್ಲಿದ್ದೀನಿ. ಈಗಲೂ ಅವಾಗಲೇ ಕಷ್ಟ, ಆ ಕಷ್ಟನ ಪ್ರಮಾಣ ಮಾಡಿದ್ದೆ, ಇವಾಗಲೂ ಹಂಗೆ ಇದ್ದೀನಿ ಸರ್. ಆದ್ಮೇಲೆ ರಾಜಗೌಡರ ಬಗ್ಗೆ ಕೆಲವು ಮಾತುಗಳನ್ನ ಹೇಳಿದ್ರು. ಅವರು ಬೇರೆಯವ್ರ ಹತ್ರ ಕಾಸಿಸ್ಕೊಳ್ತಾರೆ, ವಿಷ್ಣು ಹೆಸರು ಹೇಳ್ಕೊಂಡೆ ಜೀವನ ಮಾಡೋದು, ಬೇರೆ ಕೆಲ್ಸಗಳು ಮಾಡ್ತಿಲ್ಲ ಅಂದ್ಬಿಟ್ಟು ಅಂತ. ಹಾಗಾಗಿ ಇವತ್ತಿನ ದಿವಸ ಚಿತ್ರಲೋಕ ಅವ್ರನ್ನ ಕರೆಸಿ ಕೆಲವರು ಏನು ಮಾತಾಡಿದ್ರು ಅದೇ ಪ್ರಶ್ನೆಗಳನ್ನ ನಾನು ರಾಜಗೌಡರು ಕೇಳಿದೆ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಬಹುಶಃ ಇವೆಲ್ಲ ನಿಮಗೆ ಸರಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಇದರಲ್ಲಿ ಏನೋ ಹೆಚ್ಚು ಕಮ್ಮಿ ಅಂತ ನಿಮಗೆ ಕಾಣಿಸಿದ್ರೆ ಚಿತ್ರಲೋಕಗೆ ನೀವು ಡೈರೆಕ್ಟಾಗಿ ಹೇಳ್ಬೋದು, ಮತ್ತು ರಾಜಗೌಡರನ್ನ ಕರೆಸಿ ಅವ್ರ ಹತ್ರನೇ ನಿಮಗೆ ಬೇಕಾದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ತಗೊಳ್ತೀನಿ. ದಯವಿಟ್ಟು ಅಭಿಮಾನಿಗಳೇ, ಯಾರಾದರೂ ನನ್ನ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ರೆ, ನನ್ನ ಟ್ರಸ್ಟ್ ಸಂಘಟನೆ ಮತ್ತೆ ನನ್ನ ಪದಾಧಿಕಾರಿಗಳು ಮತ್ತೆ ಕೆಲವರವರು ಒಂದು 5 ಜನ ಅಣ್ಣನ ಅಭಿಮಾನಿಗಳು ಬಿಟ್ಟರೆ ಇಲ್ಲಿವರೆಗೂ ಒಬ್ಬ ಅಭಿಮಾನಿ ನನಗೆ ಒಂದು 100 ರೂಪಾಯಿನೂ ಹಾಕಿಲ್ಲ. ಓದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್, ಸುಮ್ಮನೆ ಫೇಸ್ಬುಕ್ನಲ್ಲಿ ಈ ಟ್ರಸ್ಟ್ಗೆ ಅಮೌಂಟ್ ಹಾಕಿ ಕಾರ್ಯಕ್ರಮಕ್ಕೆ, ಇದು ಕಾರ್ಯಕ್ರಮಕ್ಕೆಲ್ಲ ಕೋರ್ಟು ಅದು ಇದಕ್ಕೆ ಖರ್ಚಿಗೆ ಅಂತ ಒಬ್ಬರು 100 ರೂಪಾಯಿ ಹಾಕಿಲ್ಲ ಸರ್. 100 ರೂಪಾಯಿ ಒಬ್ರು ಅಭಿಮಾನಿಗಳಂತ 100 ರೂಪಾಯಿ ಹಾಕಿಲ್ಲ ಸರ್. ಅಲ್ಲ, ವಿಷ್ಣುವರ್ಧನ್ ಅಭಿಮಾನಿಗಳೇ ಇಲ್ವಾ? ನನಗೆ ಗೊತ್ತಿಲ್ಲ. ಅಭಿಮಾನಿಗಳವ್ರೆ, ನನಗೆ ಸಪೋರ್ಟ್ ಮಾಡಲ್ಲ ಯಾರು. ಎಲ್ಲ ಕೆಲದವರೆಲ್ಲ ಮಾರ್ಕೊಂಬಿಟ್ಟವ್ರು, ಯಾರಿಗೋ ಏನೋ ಮಾರ್ಕೊಂಬಿಟ್ಟಿರ್ಬೇಕೇನೋ ಗೊತ್ತಿಲ್ಲ. ಆ ಸಂಘಗಳನ್ನ ಎಲ್ಲನೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. ಮತ್ತೆ ಅಭಿಮಾನಿಗಳು ನೀವು ಹಂಗಂತ ಹೇಳಲೇಬೇಡಿ. ಅಭಿಮಾನಿಗಳು ನಂಗೆ ಫೋನ್ ಮಾಡ್ತಾರೆ,
ನನ್ನ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ, ನನ್ನನ್ನು ಗೌರವಿಸ್ತಾರೆ. ಒಬ್ಬೊಬ್ರು ₹1 ಕೊಟ್ಟರು ಸಾಕಲ್ರಿ ವಿಷ್ಣುವರ್ಧನ್ ಅಭಿಮಾನಿಗಳು. ಅಭಿಮಾನಿಗಳ ಹತ್ರ ನಾನು ಕಾಸು ಕೇಳಕ್ ಹೋಗಲ್ಲ ಸರ್, ದಯವಿಟ್ಟು ಕಾಸು ಕೇಳಕ್ ಹೋಗಲ್ಲ. ಅಂದ್ರೆ ಫೇಸ್ಬುಕ್ ಅಲ್ಲಿ ಹಾಕಿದ್ಮೇಲೆ ಅಭಿಮಾನಿಗಳೇ ಆಗೋದು. ಇಲ್ಲ ಕೆಲವರು ಅನುಕೂಲ ಆಗಿರೋರು ಕೊಟ್ಟರು ಕೊಡ್ಲಿ ಅಂತ. ಅಭಿಮಾನಿಗಳಂದ್ರೆ ನಾನು ಕೂಲಿ ಮಾಡ್ಕೊಂಡಿರೋ ಅಭಿಮಾನಿಗಳ ಕೇಳ್ತಾ ಇಲ್ಲ ನಾನು. ನಮ್ಮ ಅಭಿಮಾನಿಗಳೆಲ್ಲ ಸ್ವಲ್ಪ ದುಡ್ಡಿರೋರು ಮಸ್ತಾಗಿದ್ದಾರೆ ಅಂಥವ್ರಿಗೆ ಏನೇ ಹೆಲ್ಪ್ ಮಾಡ್ಬೋದು ಅಂತ ಕೇಳ್ತೀವಿ ಅಷ್ಟೇ, ಯಾರೂ ಮಾಡಲಿಲ್ಲ. ಈ ಕೇಳೋ ಸಂದರ್ಭ ಬಂದೈತಿ ಇವಾಗ. ನಾನು ಇವಾಗ ಎಷ್ಟು ಅಂತ ನಾನು ಹೋರಾಡಲಿ ಒಬ್ಬನೇ ನಮ್ಮ ನಾರಾಯಣ್ ಸರ್ ಅಂತ ಈಗ ಸದ್ಯಕ್ಕೆ ಇವಾಗ ನನ್ನ ಖರ್ಚುಗಳು ಇವೆಲ್ಲ ಖರ್ಚುಗಳು, ಈ ನಮ್ದೇನು ಪೇಪರ್ ಖರ್ಚಿರ್ಬೋದು, ಸಣ್ಣ ಪುಟ್ಟ ಕೋರ್ಟ್ ಖರ್ಚಿರೋದು ನಮ್ಮ ವಿಷ್ಣುಕಟ್ಟ ನಾರಾಯಣ್ ಅವರೊಬ್ಬರು ಈಗ ಸದ್ಯಕ್ಕೆ ನನ್ನನ್ನು ಈಗ ಒಂದು 6 ತಿಂಗಳಿಂದ ಅವರೊಬ್ಬರೇ ನೋಡ್ಕೋತಾ ಇರೋದು, ಖರ್ಚು ವೆಚ್ಚ ಎಲ್ಲ. ನಾನು ಯಾರಿಗೂ ಫೋನ್ ಮಾಡಕ್ಕೆ ಹೋಗಿಲ್ಲ. ಫೋನ್ ಮಾಡಿದ್ರೆ ಕೊಡ್ತಾರೆ, ಕೆಲವರು ಇದ್ದಾರೆ, ನಾನು ಫೋನ್ ಮಾಡಕ್ಕೆ ಹೋಗಿಲ್ಲ. ನನಗಿವಾಗ ಕಷ್ಟದ ಪರಿಸ್ಥಿತಿ. ಎಂಥ ಪರಿಸ್ಥಿತಿ ಅಂದರೆ ಈ ಕಡೆ 4-5 ಕೇಸ್ಗಳು ಕೋರ್ಟು, ಈ ಕಡೆ ಸರ್ಕಾರ ಜೊತೆ ಓಡಾಡಬೇಕು, ಖರ್ಚುಗಳು ವೆಚ್ಚಗಳು ಎಷ್ಟಿರ್ತವೆ ಸರ್ ಹೇಳಕ್ಕೆ ಸಾಧ್ಯ. ನಿಮ್ಮ ಯೂಟ್ಯೂಬ್ ಏನು ನೋಡ್ತಾ ಇದ್ದಾರೆ ನಮ್ಮ ಚಿತ್ರಲೋಕ, ಯಾರಾದರೂ ಸಹಾಯ ಮಾಡೋರಿದ್ರೆ ನಮ್ಮ ಟ್ರಸ್ಟ್ ಅಕೌಂಟ್ಗೆ ಕೇಳ್ತಾ ಇದ್ದೀನಿ ಸರ್. ಕೇಳಿ. ನಮ್ಮ ಟ್ರಸ್ಟ್ ಅಕೌಂಟ್ಗೆ ನಾನು ನಮ್ಮ ವೀರೇಶ್ ಸರ್ ಅವ್ರಿಗೆ ಕೊಡ್ತೀನಿ ಟ್ರಸ್ಟ್ ಅಕೌಂಟು. ದಯವಿಟ್ಟು ಕೋರ್ಟ್ ಕೆಲಸಗಳಿಗೆ, ಈ ಸರ್ಕಾರ ಜೊತೆ ಹೋರಾಟ ಮಾಡೋಕ್ಕೆ ದಯವಿಟ್ಟು ನನ್ನ ಪರ್ಸನಲ್ ಅಕೌಂಟ್ಗೆ ಯಾರೂ ಹಾಕಬೇಡಿ, ಟ್ರಸ್ಟ್ ಅಕೌಂಟ್ಗೆ ಹಾಕಿ. ಲೆಕ್ಕ ಇರುತ್ತೆ, ಲೆಕ್ಕ ಇವಾಗಿಂದನೇ ಸ್ಟಾರ್ಟ್ ಆಗ್ಬಿಡ್ಲಿ ಸರ್. ಆತ್ಮೀಯರೇ, ರಾಜಗೌಡರು ಇವತ್ತಿನವರೆಗೂ ನಾನು ಯಾರ ಹತ್ರ ಕಾಸು ಕೇಳಿದ್ದೆ ನಾನು ನೋಡಿರಲಿಲ್ಲ. ಇವತ್ತು ಮೊದಲನೇ ಬಾರಿಗೆ ನಿಮ್ಮ ಮುಂದೆ ನಿಮ್ಮ ಹತ್ರ ಸಹಾಯ ಹಸ್ತ ಕೇಳ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.